ಸಂಘ ನಾವು ಅಭಿವೃದ್ಧಿ ಯೋಜನೆ ಅಂತ ಹೇಳ್ತಾರಲ್ಲ, ಅದು ಈ ರಾಜ್ಯದ ಇಷ್ಟೇ ಅಲ್ಲ, ಈ ದೇಶದ ಕಪ್ಪು ಹಣದ ಕೇಂದ್ರ. ಅದು ಕಪ್ಪು ಹಣ ವಹಿವಾಟಿನ ಕೇಂದ್ರ. ಇದನ್ನ ನಾನು ನಿಮಗೆ ಪ್ರತಿಯೊಂದು ದಾಖಲೆ ಸಮೇತನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಈಸ್ ನಾಟ್ ಓನ್ಲಿ ಅ ಪೊಲಿಟಿಷಿಯನ್, ಹಿ ಈಸ್ ಆಲ್ಸೋ ಬಿಸ್ನೆಸ್ ಮ್ಯಾನ್. ಅವರ ಅತಿ ಈ SKDR ಅವ್ರದ್ದು ಈ ಅಭಿವೃದ್ಧಿ ಧರ್ಮಸ್ಥಳ ಸಂಘದಲ್ಲಿ ಅತಿ ಜಾಸ್ತಿ ದುಡ್ಡು ಇರೋದೇ ಅವ್ರದ್ದು. ಈಗ ತಮ್ಮಂತವರ ಕೃಪೆಯಿಂದ ಏನಾಯ್ತು, ಜನಗಳು ದುಡ್ಡು ಕಟ್ತಾ ಇಲ್ಲ. 64 ಲಕ್ಷ ಜನರಲ್ಲಿ 20 ಲಕ್ಷ ಜನ ದುಡ್ಡು ಕಟ್ಟೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಇವ್ರಿಗೆ ಏನಾಗ್ಬಿಟ್ಟಿದೆ, ನೀವು ನಮ್ಮ ಪರವಾಗಿ ಮಾತಾಡ್ಲಿಲ್ಲ ಅಂದ್ರೆ ನಿಮ್ ದುಡ್ಡಕ್ಕೆ ನಾವು ಜವಾಬ್ದಾರಲ್ಲ ಅಂತ ಹೇಳ್ಬಿಟ್ಟಾರೆ. ಸೊ ಹಿಂಗಾಗಿ ಡಿ.ಕೆ. ಶಿವಕುಮಾರ್ ಅಂಡ್ C.T. ರವಿ ಮಧ್ಯವರ್ಜನ ಶಿಬಿರದಲ್ಲಿ ಸರ್ಕಾರದಿಂದನೇ ಎಷ್ಟು ಹಣ ತಗೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಮದ್ಯಪಾನ ಸಂಯಮ ಮಂಡಳಿಯಿಂದ ಪ್ರತಿ ವರ್ಷ ಇವರು ಎಷ್ಟು ದುಡ್ಡು ಎತ್ತಿದ್ದಾರೆ ಅನ್ನೋದು ಕೂಡ ನಾವು ದಾಖಲೆ ಸಮೇತ ರಿಲೀಸ್ ಮಾಡಿದ್ದೀವಿ. ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಡಿಜಿಟಲ್ ಮೀಡಿಯಾ. ಇವತ್ತು ಅನೇಕ ಜನರು, ಲಕ್ಷಾಂತರ ಜನರು ಹಣ ಕಟ್ಟೋದನ್ನ ಬಿಡೋ ಥರ ಮಾಡಿದ್ದೀನಿ. ಮೋರ್ ಓವರ್ ಅವ್ರಿಗೆ ಪ್ರಶ್ನೆ ಮಾಡೋದನ್ನ ಹೇಳ್ಕೊಟ್ಬಿಟ್ಟಿದ್ದೀನಿ. ಇವತ್ತು ಇವ್ರು ಪ್ರಶ್ನೆ ಮಾಡ್ತಾ ಇದ್ದಾನೆ, ನಾಳೆ ಅವ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ, ನಾಡಿದ್ದು ಅವ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಇದು ನಾನು ಮಾಡಿದ್ದ ರೆವಲ್ಯೂಷನ್. ಇದು ಎದೆ ತಟ್ಟಿ ಹಿಡ್ಕೊಂಡು ಹೇಳ್ಕೊಳ್ಬಲ್ಲೆ. ನನಗೂ ಆಫರ್ಗಳು ಬಂತು, ನನಗೂ ಧಮಕಿಗಳು ಬಂತು, ನಮ್ಮ ಆಟ ಮಂತ್ರಗಳು ಅದು ಕೂಡ ಆಯಿತು. ಮುಂಚೆ ಗ್ರಾಮದಲ್ಲಿ ಶಾಂತಿ ಅನ್ನೋದೇ ಇಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ಜಗಳ ಜಗಳ ಜಗಳ. ನಿನ್ಗೇನು ಬೇರೆ ಸುದ್ದಿಗಳಿಲ್ವಾ, ಬೇರೆ ಕೆಲಸ ಇಲ್ವಾ ಇದನ್ನು ಬಿಟ್ರೆ ಅಂತ? ಅತಿ ದೊಡ್ಡ ಲಕ್ಷಾಂತರ ಜನ ಮೋಸ ಹೋಗ್ತಿರೋದು ಹೆಂಗ್ರೆ ಬಿಟ್ಬಿಡ್ತೀನಿ ನಾನು? 5 ಜನ 10 ಜನ 100 ಜನ 1000 ಜನಕ್ಕೆ ಆಗ್ತಿದೆಯಾ? ಇದು ಲಕ್ಷಾಂತರ ಜನಕ್ಕೆ ಮೋಸ ಆಗ್ತೈತೆ. ಹೆಂಗ್ ಬಿಟ್ಬಿಟ್ರ 1000 ಜನ ಪ್ರಾಣಗಳನ್ನು? ದುಡ್ಡು ಸರ್ಕಾರದ್ದು, ಹೆಸರು ಇವ್ರದ್ದು. ಇಂಥವ್ರಿಗೆ C.T. ರವಿ ಅವರು ರಕ್ಷಣೆ ಕೊಡಬೇಕು ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್, ನನಗೆ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಗೌರವ ಇತ್ತು, ಬಹಳ ಗೌರವ ಇತ್ತು. ಅಂದರೆ ಇವೊಂದು ಅವ್ರು ಕಾಂಗ್ರೆಸ್ ಇದ್ದರೂ ಕೂಡ ನಾನು BJP ಯುವ ಮೋರ್ಚಾ ಅಧ್ಯಕ್ಷ ಆದಾಗ ಮತ್ತು ನನ್ನ ಘಟನೆ ನಡೆದಾಗ, LH ಬಾಂಬ್ ಕೇಸ್ ಅಗೇನ್ಸ್ಟ್ ಕರಪ್ಷನ್ ನಡೆದಾಗ ಅವರು ಒಂಥರ ಸಿಂಪಥೆಟಿಕ್ ಇದ್ದರು. ಬಟ್ ಬರ್ತಾ ಬರ್ತಾ ಅವರ ಹಾವಭಾವಗಳು ಮತ್ತು ಎಸ್ಪೆಷಲಿ ಮೊನ್ನೆ ಅವರ ನಡವಳಿಕೆ ನೋಡಿದರೆ ತುಂಬ ಅಸಹ್ಯ ಅನಿಸುತ್ತೆ. ಆ ನಂತರ ನಿಮ್ಮ ರಕ್ಷಣೆಗೆ ನಾವು ಇದ್ದೀವಿ ಅಂತ ಹೇಳೋದಕ್ಕೆ ನೋಡಿ, ನಾನು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ, ಟೀಕೆ ಮಾಡ್ತಾ ಇಲ್ಲ. ಇಲ್ಲಿ ಏನಿದೆ ಗೊತ್ತಾ, ಈ ಮೀಟರ್ ಬಡ್ಡಿ ದಂಧೆ ಏನು ನಡೀತಾ ಇದೆಯಲ್ಲ, ಇದರಲ್ಲಿ ಅನೇಕ ರಾಜಕಾರಣಿಗಳ ದುಡ್ಡಿದೆ. ಈ ವಿಷಯವನ್ನು ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ. ಇಲ್ಲಿ ದುಡ್ಡು ಕೊಟ್ಟು ಬಡ್ಡಿಗೆ ಬಿಡಿಸಿ ಇಂಡೈರೆಕ್ಟ್ ಆಗಿ ತಗೋತಾ ಇದ್ದಾರೆ. ಮುಂಚೆ ಏನಿತ್ತು, ಸ್ಲೀಪಿಂಗ್ ಪಾರ್ಟ್ನರ್ಗಳು. ಮುಂಚೆ ಏನಿತ್ತು, ದೊಡ್ಡ ದೊಡ್ಡ ರಾಜಕಾರಣಿಗಳು ಮಠದಲ್ಲಿ ದುಡ್ಡು ಇಡ್ತು. ಕೆಲವೊಂದಿಷ್ಟು ಆಯ್ದ ಮಠಗಳು ಇದ್ದು, ಅದು ನಮ್ಮ ರಾಜ್ಯ ಇರ್ಬೋದು, ಪಕ್ಕದ ಕೇರಳ ಇರ್ಬೋದು. ಇವರು ಆಫರ್ ಕೊಟ್ಟರು, ನೀವು ಹಿಂದೂ ಮಠಗಳ ಕಡೆ ಯಾಕೆ ಇಡ್ತೀರಿ, ನೀವು 100 ರೂಪಾಯಿ ಇಟ್ಟರೆ 10 ರೂಪಾಯಿ ಕಟ್ ಮಾಡಿ ಕೊಡ್ತಾರೆ ಅವರು. ಪಾಪ ಆ 10 ರೂಪಾಯಿದಲ್ಲಿ ಮಠಗಳು ತಮ್ಮ ಇದ್ರ ಕಾರ್ಯವನ್ನು ಮಾಡ್ತಾ ಇದ್ರು, ಸೇವಾ ಕಾರ್ಯ ಮಾಡ್ತಿದ್ರು. ಅವರೇನು ಆ ಮಠದ ಸ್ವಾಮಿಗಳು ಏನು ತಮ್ಮ ಜೊತೆಗೆ ಇವತ್ತು ತಗೊಂಡು ಹೋದಂಥ ಉದಾಹರಣೆನೇ ಇಲ್ಲ. ಇವರೇನು ಮಾಡಿದರು, ನಕಲಿ ದೇವಮಾನ ಅವರು ಒಂದು ಆಫರ್ ಕೊಟ್ಟರು ಎಲ್ಲರಿಗೂ ಕೂಡ. ನೀವು ಅಲ್ಲಿ ಇಡೋಕ್ಕಿಂತ ನನ್ನ ಹತ್ರ ಇಟ್ಟರೆ 10 ರೂಪಾಯಿಗೆ 5 ರೂಪಾಯಿ ಬಡ್ಡಿ ಸೇರಿಸ್ಕೊಡ್ತೀನಿ ಅಂತ ಹೇಳಿದರು. ದಿಸ್ ವಾಸ್ ದ ಆಫರ್. ಓಕೆ, ಅಲ್ಲಿ ನೋಡಿದ್ರೆ 10 ರೂಪಾಯಿ ಕಳ್ಕೊತೀರಾ, ಇಲ್ಲ 10 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಹೇಳಿ ಆಫರ್ ಕೊಟ್ಟರು. ಹಿಂಗಾಗಿ ಎಲ್ಲರೂ ಕೂಡ ಅಲ್ಲಿ ಬ್ಲ್ಯಾಕ್ ಮನಿನ ಅಲ್ಲಿ ಇಡಕ್ಕೆ ಸ್ಟಾರ್ಟ್ ಮಾಡಿದ್ರು. ದಟ್ ಬಿಕೇಮ್ ದ ಬ್ಲ್ಯಾಕ್ ಮನಿ ಸೆಂಟರ್. ಏನು ಸಂಘ ನಾವು ಅಭಿವೃದ್ಧಿ ಯೋಜನೆ ಅಂತ ಹೇಳ್ತಾರಲ್ಲ, ಅದು ಈ ರಾಜ್ಯದ ಇಷ್ಟೇ ಅಲ್ಲ, ಈ ದೇಶದ ಕಪ್ಪು ಹಣದ ಕೇಂದ್ರ. ಅದು ಕಪ್ಪು ಹಣ ವಹಿವಾಟಿನ ಕೇಂದ್ರ. ಅದು ಇದನ್ನ ನಾನು ನಿಮಗೆ ಪ್ರತಿಯೊಂದು ದಾಖಲೆ ಸಮೇತನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಈಸ್ ನಾಟ್ ಓನ್ಲಿ ಅ ಪೊಲಿಟಿಷಿಯನ್, ಹಿ ಈಸ್ ಆಲ್ಸೋ ಬಿಸ್ನೆಸ್ ಮ್ಯಾನ್. ಪಕ್ಕಾ ಬಿಸ್ನೆಸ್ ಮ್ಯಾನ್. ಅವರ ಅತಿ ಈ SKDR ಅವ್ರದ್ದು ಈ ಅಭಿವೃದ್ಧಿ ಧರ್ಮಸ್ಥಳ ಸಂಘದಲ್ಲಿ ಅತಿ ಜಾಸ್ತಿ ದುಡ್ಡು ಇರೋದೇ ಅವ್ರದ್ದು. ಈಗ ಜನ, ಹೌದು, ಅತಿ ಹೈಯೆಸ್ಟ್ ದುಡ್ಡಿದೆ ಅವ್ರದ್ದು. ಈಗ ನಿಮ್ಮ ಕೃಪೆಯಿಂದ ಕಡಿಮೆ ಎಷ್ಟೆಷ್ಟೋ ಬಿಸ್ನೆಸ್ಗಳಿದೆ, ಇಲ್ಲಿ ಯಾಕೆ ದುಡ್ಡು ಇನ್ವೆಸ್ಟ್ ಮಾಡಬೇಕು? ಈಗ ತಮ್ಮಂತವರ ಕೃಪೆಯಿಂದ ಬಡ್ಡಿ ಬರ್ತದೆ. ನೀವು ಸ್ವಿಸ್ ಬ್ಯಾಂಕಲ್ಲಿ ಹಾಕಿದ್ರೆ ಇವತ್ತೆಲ್ಲ ನಾಳೆ ಸಿಕ್ಕಾಕೋತಾರೆ. ಆ ನಂತರ ಅದು ಡಿಕ್ರೀಸ್ ಆಗ್ತಾ ಬರ್ತದೆ, ಕರಗ್ತಾ ಹೋಗ್ತದೆ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸ್ವಿಸ್ ಬ್ಯಾಂಕ್ನಲ್ಲಿ ಇಟ್ಟರೆ ನೀವು ಬಡ್ಡಿ ಇಲ್ಲ, ಅದಕ್ಕೆ ಬಡ್ಡಿ ಇಟ್ಟಿಲ್ಲ, ನಮ್ಮ ದುಡ್ಡು ಅಲ್ಲಿ ಇರ್ತದೆ. ಮತ್ತೆ ನೀವು ದುಡ್ಡು ಕಟ್ತಾನೆ ಹೋಗ್ಬೇಕು. ಅದು ಮೇಂಟೈನ್ ಆಗ್ಬೇಕಂದ್ರೆ ಯು ಹ್ಯಾವ್ ಟು ರಿನ್ಯೂವಲ್ಗೆ ಚಾರ್ಜ್ ಮಾಡ್ತಾರೆ ಅವರು. ಅಕೌಂಟ್ ಮೇಂಟೈನಿಗೆ ಚಾರ್ಜ್ ಮಾಡ್ತಾರೆ ಅವರು, ಇಲ್ಲಾಂದ್ರೆ ರಿನ್ಯೂವಲ್ ಆಗೋದಿಲ್ಲ. ಹಿಂಗಾಗಿ ಇವರಿಗೆ ಒಂದೊಂದು ರುಚಿ ಹತ್ಬಿಟ್ಟಿದೆ. ಹೈಯೆಸ್ಟ್ ದುಡ್ಡು ಇರೋದೇ ಅವ್ರದೇ ಸರ್.
ಈಗ ತಮ್ಮಂತವ್ರ ಕೃಪೆಯಿಂದ ಏನಾಯ್ತು, ಜನಗಳು ದುಡ್ಡು ಕಟ್ತಾ ಇಲ್ಲ, ದುಡ್ಡು ಕಟ್ಟೋಕೆ ಬರ್ತಾ. ದಿಸ್ ಇಸ್ ದ ಫ್ಯಾಕ್ಟ್. ಇದು ನಾನು ಸುಖ ಸುಮ್ಮನೆ ನಾನು ಏನೋ ಒಂದು ಗಾಳಿಯಲ್ಲಿ ಮಾತಾಡ್ತಾ ಇಲ್ಲ. ಈಗ ಏನಾಗಿದೆ, ಜನಗಳು ದುಡ್ಡು ಕಟ್ತಾ ಇಲ್ಲ. ಇವತ್ತು ಕಳೆದ ವಾರ ನಾನು ರಿಪೋರ್ಟ್ ತಗೊಂಡಿದ್ದೇನೆ. ಆಲ್ಮೋಸ್ಟ್ ಬಂದ್ರೆ ಫಸ್ಟ್ ನಾವು ತಗೊಂಡಿದ್ದು ಅವಾಗ 10 ಲಕ್ಷ ಇದು ಮಾಡಿದ್ರು. ಈಗ ಆಲ್ಮೋಸ್ಟ್ ಡಬಲ್ ಆಗಿದೆ. 20 ಲಕ್ಷ ಜನ, 64 ಲಕ್ಷ ಜನರಲ್ಲಿ 20 ಲಕ್ಷ ಜನ ದುಡ್ಡು ಕಟ್ಟೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅತಿ ದೊಡ್ಡ ರೆವಲ್ಯೂಷನ್ ಅಲ್ವಾ? ದೊಡ್ಡ ರೆವಲ್ಯೂಷನ್ ಇದು. ಅವಾಗ ಇವ್ರಿಗೆ ಏನಾಗ್ಬಿಟ್ಟಿದೆ, ನೀವು ನಮ್ಮ ಪರವಾಗಿ ಮಾತಾಡಲಿಲ್ಲ ಅಂದರೆ ನಿಮ್ಮ ದುಡ್ಡಕ್ಕೆ ನಾವು ಜವಾಬ್ದಾರಲ್ಲ ಅಂತ ಹೇಳಿಬಿಟ್ಟಾರೆ. ಸೊ ಹಿಂಗಾಗಿ DK ಶಿವಕುಮಾರ್ ಅಂಡ್ CT ರವಿ ಆಸ್ ಅ ಬಿಸ್ನೆಸ್ ಮ್ಯಾನ್, CT ರವಿ ಅವರು ವಿಧಾನ ಪರಿಷತ್ನಲ್ಲಿ ಹೇಳಿದರು ಅವ್ರಿಗೆ ರಕ್ಷಣೆ ಕೊಡಬೇಕು. ಹಾ, ಅವರು ಏನೋ ಈ ಧರ್ಮಸ್ಥಳ ಸಂಘದಿಂದ ಮದ್ಯಪಾನ ವರ್ಜನ ಶಿಬಿರ ಮಾಡ್ತಾ ಇದ್ದಾರೆ ಅಂತೇಳಿ ಅದನ್ನು ದಾಖಲೆ ಬಿಡುಗಡೆ ಮಾಡಿದೀವಿ ನಾವು. ಮದ್ಯವರ್ಜನ ಶಿಬಿರದಲ್ಲಿ ಸರ್ಕಾರದಿಂದನೇ ಎಷ್ಟು ಹಣ ತಗೊಂಡಿದ್ದಾರೆ? ಕರ್ನಾಟಕ ರಾಜ್ಯ ಸರ್ಕಾರದ ಮದ್ಯಪಾನ ಸಂಯಮ ಮಂಡಳಿಯಿಂದ ಪ್ರತಿ ವರ್ಷ ಇವರು ಎಷ್ಟು ದುಡ್ಡು ಎತ್ತಿದ್ದಾರೆ ಅನ್ನೋದು ಕೂಡ ನಾವು ದಾಖಲೆ ಸಮೇತ ರಿಲೀಸ್ ಮಾಡಿದ್ದೀವಿ. ದುಡ್ಡು ಸರ್ಕಾರದ್ದು, ಹೆಸರು ಇವ್ರದ್ದು. ಇಂಥವ್ರಿಗೆ CT ರವಿ ಅವರು ರಕ್ಷಣೆ ಕೊಡಬೇಕು ಅಂತ ಹೇಳ್ತಾರೆ. ಆನಂತರ ಇನ್ನೊಂದು ಮಾಡಿದ ಪ್ರಮಾದ ಹೇಳ್ತೇನೆ. ಮೊನ್ನೆ ಅಸೆಂಬ್ಲಿಯಲ್ಲಿ ಲಾಸ್ಟ್ ಟೈಮ್ CT ರವಿ ಹೇಳ್ಬಿಟ್ರ ಇವ್ರ ಮೇಲೆ ಏನ್ ಕೇಸ್ ಇಲ್ಲ ಅಂತ ಹೇಳಿ. ಏನು ಕೇಸ್ ಇಲ್ಲ ಅಂದ್ಬಿಟ್ರು. ಶುದ್ಧ ಸುಳ್ಳು CT ರವಿ ಅವರು ಹೇಳಿದ್ದಾರೆ. ಚಿಕ್ಕಮಗಳೂರಿನ CT ರವಿ ಅವರ ಜಿಲ್ಲೆಯಲ್ಲಿನೇ ಶೃಂಗೇರಿಯಲ್ಲಿ 2024ರಲ್ಲಿ ಶೃಂಗೇರಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಾಗ ಇವರ ಕಿರುಕುಳದಿಂದನೇ ಅಂತ ಹೇಳಿ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಮೇಲೆನೆ FIR ಆಗಿದೆ. ಅದರಲ್ಲಿ ಧರ್ಮಸ್ಥಳ ಸಂಘ ಅಂತಾನೆ ಹೆಸರಿದೆ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ FIR ಆಗಿದೆ ಇವ್ರ ಮೇಲೆ. ನಾಟ್ ಓನ್ಲಿ NCR 43 ಆಗಿದೆ. FIRಗಳು 6-7 FIR ಆಗಿಬಿಟ್ಟು. CT ರವಿ ಅವರು ಸುಳ್ಳು ಹೇಳಿದ್ರು. ಮೊನ್ನೆ G ಪರಮೇಶ್ವರ್ ಅವರು ಕೂಡ ಸುಳ್ಳು ಹೇಳಿದ್ದಾರೆ. ಎಲ್ಲರೂ ಹೇಳೋದು ಮೈಕ್ರೋ ಫೈನಾನ್ಸ್. ಅಲ್ಲ, ಇದನ್ನ ಮೈಕ್ರೋ ಫೈನಾನ್ಸ್ ಅಂತ ಹೇಳೋದು ಬೇಡ ಅಂತ ಹೇಳಿದ್ದಾರೆ. ಆದರೆ ಅತಿ ಹೆಚ್ಚು ದೌರ್ಜನ್ಯಕ್ಕೊಳಗಾಗ್ತಿರೋರು, ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡ್ತಿರೋದು ಇದೇ ಧರ್ಮಸ್ಥಳ. ನೋಡಿ, ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಇದೆ. ಇಷ್ಟೊಂದು ಮಾಡಲ್ಲ, ತಪ್ಪು ಮಾಡ್ತಾ ಇದ್ದಾರೆ. ಅವ್ರು ನಾವು ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ಅವ್ರು ಇಷ್ಟೊಂದು ಕ್ರೂರತೆಯಿಂದ ನಡ್ಕೋತಾ ಇಲ್ಲ. ನಾನೇ ಫೋನ್ ಮಾಡ್ತೀನಲ್ಲ, ಆಯ್ತು ಸರ್ 3 days ಟೈಮ್ ಕೊಡ್ತೀನಿ, ಹೋಗ್ತಾರೆ. ನೆಕ್ಸ್ಟ್ ಬಂದಾಗಲೂ ಕೂಡ ಮತ್ತೆ ನಾನು ಫೋನ್ ಮಾಡಿದ ಮೆಸೇಜ್ ಹಾಕಿದ್ರೆ, ನೋಡಿ ಸರ್ ನ್ಯೂಸ್ ಅವ್ರಿಗೆಲ್ಲ ಹೇಳ್ಬಿಡಿ, ಇನ್ನೊಂದು ವಾರ ತಗೊಳ್ಳಿ. ಸುಮಾರು ಜನಕ್ಕೆ ನಾನೇ ಫೋನ್ ಮಾಡಿಬಿಟ್ಟಿದ್ದೀನಿ. ಆದರೆ ಈ ಧರ್ಮಸ್ಥಳದಷ್ಟು ನಟೋರಿಯಸ್ ಸಂಘ ಇದೆಯಲ್ಲ, ನಾನೆಲ್ಲೂ ನೋಡಿಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ. ನನಗೆ ಇದನ್ನ ನೋಡಿ ಕೇಳಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಕನ್ಸಲ್ಲೆಲ್ಲ ಬರೀ ಇದೇ ಬರೋಕ್ಕೆ ಶುರು ಆಗ್ಬಿಟ್ಟಿದೆ. ಪ್ರತಿನಿತ್ಯ ಜನ ಗೋಳಾಡ್ಕೊಂತಾರೆ. ಆದರೆ ಒಂದು ತಿಳ್ಕೊಳ್ಳಿ, ಇವತ್ತು ರೈಟ್ ಸರ್ ಹೇಳ್ತಾ ಇದ್ದೀನಿ, ಆಫ್ಟರ್ ಆಲ್ ಡಿಜಿಟಲ್ ಮೀಡಿಯಾ, ಆಫ್ಟರ್ ಆಲ್ ಯೂಟ್ಯೂಬ್, ಆಫ್ಟರ್ ಆಲ್ ಫೇಸ್ಬುಕ್ ಅಂತ ಹೇಳಿದ್ರಲ್ಲಪ್ಪ, ಇದೇ ಯೂಟ್ಯೂಬ್, ಇದೇ ಫೇಸ್ಬುಕ್, ಇದೇ ಡಿಜಿಟಲ್ ಮೀಡಿಯಾ ಇವತ್ತು ಅನೇಕ ಜನರು, ಲಕ್ಷಾಂತರ ಜನರು ಹಣ ಕಟ್ಟೋದನ್ನ ಬಿಡೋ ಥರ ಮಾಡಿದ್ದೀನಿ. ಮೋರ್ ಓವರ್ ಅವ್ರಿಗೆ ಪ್ರಶ್ನೆ ಮಾಡೋದನ್ನ ಹೇಳ್ಕೊಟ್ಬಿಟ್ಟಿದ್ದೀನಿ. ಇವತ್ತು ಇವ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ, ನಾಳೆ ಅವ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ, ನಾಡಿದ್ದು ಅವ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಇದು ನಾನು ಮಾಡಿದ್ದ ರೆವಲ್ಯೂಷನ್. ಇದು ಎದೆ ತಟ್ಟಿಡ್ಕೊಂಡು ಹೇಳ್ಕೊಳ್ಬಲ್ಲೆ. ನನಗೂ ಆಫರ್ಗಳು ಬಂತು, ನನಗೂ ಧಮಕಿಗಳು ಬಂತು, ನಮ್ಮ ಆಟ ಮಂತ್ರಗಳು ಅದು ಕೂಡ ಆಯಿತು. ಸರ್ ಎಷ್ಟು ಗೊತ್ತಾ ಸರ್, ಆಮೇಲಿಂದ ಅವರು ಏನು ಮಾತಾಡ್ತಾರೆ ಅಂದರೆ, ಎಷ್ಟು ಅಶ್ಲೀಲವಾಗಿ ಮಾತಾಡಬೇಕು. ಮೋಸ್ಟ್ಲಿ ಏನು ಟ್ರೈನಿಂಗ್ ಕೊಡ್ತಾರೆ ಗುಡ್ಡೆ ಹಾಕೊಂಡು ಗೊತ್ತಿಲ್ಲ, ಅಷ್ಟು ಅಶ್ಲೀಲವಾಗಿ ಮಾತಾಡ್ಬಿಡ್ತಾರೆ. ಅಭಿವೃದ್ಧಿ ಯೋಜನೆ ಆಫ್ಟರ್ ಆಲ್ ಯೂಟ್ಯೂಬ್ ಏನು ಮಾಡೋಕ್ಕಾಗುತ್ತೋ ದೊಡ್ಡ ಚಾನಲ್ ಕೊಂಡ್ಕೊಂಡ್ಬಿಟ್ಟಿದ್ದೀನಿ ಅಂತಂದರು. ಇದೇ ರೈಟ್ ನ್ಯೂಸ್ ಇಷ್ಟು ಜನಗಳು ದುಡ್ಡನ್ನ ಬೇಡೋ ಥರ ಮಾಡಿದ್ದು, ಲೆಕ್ಕ ಕೇಳೋ ಥರ ಮಾಡಿದ್ದು, ನಿಮ್ಮನ್ನ ಬದುಕಿಸೋ ಥರ ಮಾಡಿದ್ದು, ಪ್ರಶ್ನೆ ಕೇಳಿ ನಿಮ್ಮನ್ನು ನೀವು ಬದುಕೊಳ್ಳಿ ಅಂತ ಹೇಳಿದ್ದು ಇದೇ ರೈಟ್ ನ್ಯೂಸ್. ಈಗ ಗೊತ್ತಾಯ್ತಾ ಹೊಟ ಏಟು ಹೇಗಿದೆ ಅಂತ. ಬರೀ ಪ್ರಶ್ನೆ ಕೇಳೋದು ಒಂದೇ ಅಲ್ಲ, ದುಡ್ಡು ಕಟ್ಟೋದು ನಿಲ್ಲಿಸಿದ್ದಿಷ್ಟೇ ಅಲ್ಲ. ಎಷ್ಟೋ ಗ್ರಾಮಗಳಲ್ಲಿ ಇವತ್ತು ಶಾಂತಿ ಪುನಃ ಬಂದಿದೆ, ಶಾಂತಿ ನೆಲೆಸ್ತಾ ಇದೆ, ಮರುಕಳಿಸ್ತಾ ಇದೆ. ಮುಂಚೆ ಗ್ರಾಮದಲ್ಲಿ ಶಾಂತಿ ಅನ್ನೋದೇ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ಜಗಳ. ನಾನು ಹಳ್ಳಿಯಲ್ಲಿನೇ ಬೆಳೆದವನು ಸರ್, ನೋಡಿದವನು. ಧಾರವಾಡ ನಾವು ಹುಟ್ಟಿ ಬೆಳೆದಿದ್ದು, ಬಟ್ ನಿರಂತರವಾಗಿ ನಾವು ಹಳ್ಳಿಗೆ ಸಂಪರ್ಕದಲ್ಲೇ ಇದ್ದವರು. ಮೂಲ ನಾವು ಹಳ್ಳಿಂದ ಬಂದವರು. ಹಳ್ಳಿಯಲ್ಲಿ ಕಳೆ ಕೀಳಬೇಕಂದ್ರೆ ಎಲ್ಲರೂ ಹೆಣ್ಮಕ್ಳು ಹೋಗಿ ಕಳೆ ಒಂದು ಹೊಲದ ಕೀಳ್ತಾ ಇದ್ರು. ಎಲ್ಲರೂ ಸೇರಿ ಒಂದು ಮನೆಗೆ ಶಾವಿಗೆ ಮಾಡಕ್ ಹೋಗ್ತಿದ್ರು. ಸಂಡಿಗೆ ಈಗ ಬೇಸಿಕಾಲ ಬಂದ್ರೆ ಸಂಡಿಗೆ, ಚಕ್ಲಿ ಮಾಡಕ್ ಹೋಗ್ತಿದ್ರು. ಹಪ್ಪಳ ಎಲ್ಲ ಮಾಡಿ. ಈಗ ಎಲ್ಲರೂ ಸೇರಿ ಒಂದು ಮನೆಗೆ ಬಡ್ಡಿ ಕೇಳಕ್ ಹೋಗ್ತಾರೆ. ವಾರ ಜಗಳ. ಸತ್ರು ಯಾರು ಹೋಗಲ್ಲ. ಮದುವೆ ಆದ್ರೆ ಹಾಲ್ಗಂಬ ನಡಕ್ ಊರ್ನವರೆಲ್ಲ ಬರ್ತಿದ್ರು ಮದುವೆ ಮನೆ ಮುಂದೆ.
ಈಗ ಯಾರು ಬರಲ್ಲ. ಯಾಕಂತಂದರೆ ಎಲ್ಲರೂ ಜಗಳಾಡ್ಕೊಂಡು ಬಿಟ್ಟಿದ್ದಾರೆ. ಈ ಒಂದು ಏನು ರೆವಲ್ಯೂಷನ್ ಆಗ್ತಾ ಇದೆಯಲ್ಲ, ಸೌಜನ್ಯಗಳಿಂದ ಒಂದು ರೆವಲ್ಯೂಷನ್, ಸೌಜನ್ಯ ಎಲ್ಲರಿಗೂ, ನಮಗೆ ನಿಮಗೆ ಎಲ್ಲರಿಗೂ ಪ್ರೇರಣೆ ಕೊಡ್ತಾ ಇದ್ದಾಳೆ. ಅದರಿಂದ ಗ್ರಾಮದಲ್ಲಿ ಒಂದು ಶಾಂತಿ ಮರುಕಳಿಸ್ತಾ ಇದೆ, ಮತ್ತೆ ಶಾಂತಿ ಬರ್ತಾ ಇದೆ. ಕರೆಕ್ಟ್. ನೀವು ಹಳ್ಳಿಗಳಲ್ಲಿ ನೀವು ಹೇಳಿದ್ರೆ ಶಾಂತಿ ಮರುಕಳಿಸ್ತಾ ಇದೆ ಅಂತ, ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀನಿ. ಏನೋ ದುಡ್ಡು ಕೊಟ್ಟಿಲ್ಲ ಅಂತಂದರೆ ಸೊ ಒಂದಷ್ಟು ಜನ ಚೂ ಬಿಡ್ತಾ ಇದ್ರು. ನನಗೆ ಇತ್ತೀಚೆಗೆ ಬರ್ತಿರುವಂಥ ಫೋನ್ ಕಾಲ್ಗಳು ಮತ್ತು ಸತ್ಯ ಘಟನೆಗಳೇನು ಅಂತಂದರೆ ಅವರೆಲ್ಲರೂ ಕೂಡ ಮತ್ತೆ ಈ ಕಡೆ ಸೇರ್ಕೊಳ್ತಾ ಇದ್ದಾರೆ. ಅಂದರೆ ನನಗೆ ಫೋನ್ ಮಾಡಿ, ಸರ್ ನಾನು ಸಂಘದಲ್ಲಿದ್ದೆ, ನಂಗೆ ಗೊತ್ತಾಗ್ತಿರ್ಲಿಲ್ಲ, ಅವ್ರು ಚೂ ಬಿಡ್ತಾ ಇದ್ರು, ಇವಾಗ ನಾನು ಕೂಡ ಕಟ್ಟಾಗಿ ಬಿಟ್ಟಿದ್ದೀನಿ. ಮೊದಲು ಒಬ್ಬರು ಬಿಟ್ಟರು, ಆಮೇಲೆ 3 ಜನ ಬಿಟ್ಟರು, ಆಮೇಲೆ 10 ಜನ ಬಿಟ್ಟರು, ಈಗ ಊರೇ ಬಿಟ್ಬಿಟ್ರು. ಹೊಸದುರ್ಗದಲ್ಲಿ ಇಡೀ ಊರಲ್ಲೇ ಬಹಿಷ್ಕಾರ ಹಾಕಿದ್ರೆ ನಿಮ್ಮ ತಾಕತ್ತಿದೆ ಧರ್ಮಸ್ಥಳ ಸಂಘದಲ್ಲೇ ಬಂದ್ಬಿಟ್ಟು ನಮ್ಮ ದುಡ್ಡು ಕಲೆಕ್ಷನ್ ಮಾಡ್ಕೊಳ್ಳಿ ಅಂತ ಲೆಕ್ಕ ಕೊಟ್ಬಿಟ್ಟು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಅಂದರೆ ಇದು ಪ್ರತಿನಿತ್ಯ ಜಾಸ್ತಿ ಆಗ್ತಾ ಇದೆ. ಹುಣಸೂರಲ್ಲಿ ನಿಮಗೆ ಮೊದಲು ಈ ಒಂದು ಇಷ್ಟೊಂದು ದೌರ್ಜನ್ಯ ನಡೀತಾ ಇದೆ ಅಂತ ಗೊತ್ತಾಯ್ತಲ್ಲ ಗ್ರೀಶ್ ಮುಟ್ಟಣ್ಣನಿಗೆ, ನನಗೆ ಅದೊಂದು ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಜನಗಳು ನೆಮ್ಮದಿನ ಕೊಡೋಕೆ ಶುರು ಮಾಡಿಬಿಟ್ರಲ್ಲ ಅಂತ. ಬಟ್ ನಂದು ಕೂಡ ಒಂದು ಪಾತ್ರ ಇದೆ ಅಷ್ಟೇ. ಖಂಡಿತ ನಿಮ್ದು. ಇಷ್ಟೋ ಜನ ಹೇಳ್ತಾ ಇದ್ರು, ನಿನ್ಗೇನು ಬೇರೆ ಸುದ್ದಿಗಳಿಲ್ವಾ, ಬೇರೆ ಕೆಲಸ ಇಲ್ವಾ, ಇದನ್ನು ಬಿಟ್ರೆ ಅಂತ. ಅತಿ ದೊಡ್ಡ ಲಕ್ಷಾಂತರ ಜನ ಮೋಸ ಹೋಗ್ತಿರೋದು ಹೆಂಗ್ರೆ ಬಿಟ್ಬಿಡ್ತೀನಿ ನಾನು? 5 ಜನ 10 ಜನ 100 ಜನ 1000 ಜನಕ್ಕೆ ಆಗ್ತಿದೆಯಾ? ಇದು ಲಕ್ಷಾಂತರ ಜನಕ್ಕೆ ಮೋಸ ಆಗ್ತಿದೆ. ಹೆಂಗೆ ಬಿಟ್ಬಿಟ್ರೆ 1000 ಜನ ಪ್ರಾಣಗಳನ್ನು? ನೋಡಿ, ಪರಿವರ್ತನೆ ಇವತ್ತೇನಾಗ್ಬಿಟ್ಟಿದೆ, ಕೆಲವೊಂದಿಷ್ಟು ನಾನು ಬೇಜಾರದಿಂದ ಹೇಳ್ಕೊತೀನಿ. ಅನೇಕ ಸಂಘಗಳು ಹುಡ್ಕೋತಾವೆ, ಎಲ್ಲರೂ ಬೋರ್ಡ್ ಹಾಕ್ಕೊಂಡಿರ್ತಾರೆ ಸಾಮಾಜಿಕ ಸೇವಕರು ಅಂಥೇಳಿ. ಆದರೆ ನಿಜವಾಗಲೂ ಕೂಡ ನೊಂದಂಥವರ ಪರವಾಗಿ ಎಲ್ಲರೂ ಹೋದನೆ ನಿಲ್ಲಿಸ್ಬಿಟ್ಟಿದ್ದಾರೆ. ಆದರೆ ಈ ಏನು ಕೆಲಸ ನಡೀತಾ ಇದೆಯಲ್ಲ, ನಿಮ್ಮಿಂದ ಪೂರ್ತಿ ಇಡೀ ನಮ್ಮ ಸೌಜನ್ಯ ಹೋರಾಟಗಾರರಿಂದ ನಡೀತಾ ಇದೆಯಲ್ಲ, ನಿಜವಾಗಲೂ ನೊಂದಂಥವ್ರನ್ನೇ ತಲುಪುವುದು, ಅವರಿಗೆ ಧ್ವನಿ ಆಗುವಂಥ ಕೆಲಸ ಆಗ್ತಾ ಇದೆ. ಚಾಮುಂಡೇಶ್ವರಿಯ ತವರೂರು ಮೈಸೂರು ಜಿಲ್ಲೆ. ಹೌದು. ಚಾಮುಂಡೇಶ್ವರಿ ಬರೀ ದೇವಸ್ಥಾನದಲ್ಲಿ ಮಾತ್ರ ಇಲ್ಲ, ಅವಳು ಎಲ್ಲ ಕಡೆನೂ ಇದ್ದಾಳೆ. ಸೌಜನ್ಯಾಳ ಕುಲದೇವತೆ ಚಾಮುಂಡೇಶ್ವರಿ. ಲಿಂಕ್ ಹೆಂಗಿದೆ ನೋಡಿ, ನೀವು ಮೈಸೂರಿನವರು. ಸೌಜನ್ಯಾಳ ಕುಲದೇವತೆಯು ಕೂಡ ಚಾಮುಂಡೇಶ್ವರಿ ತಾಯಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಗಾರ್ಡನ್ನಲ್ಲಿರುವಂಥ ಕಾಡಿಗೂ ಕೂಡ ಹೋಗಿ ಹೂಗಳನ್ನು ತಂದು ಚಾಮುಂಡೇಶ್ವರಿಗೆ ಏರಿಸಿ, ಆನಂತರ ಗಂಧ ತೆಗೆದು ಚಾಮುಂಡೇಶ್ವರಿಗೆ ಗಂಧವನ್ನು ಹಚ್ಚಿ, ಆ ಗಂಧವನ್ನು ಒಂದು ಬೊಟ್ಟನ್ನು ಹಣೆಗೆ ಹಚ್ಕೋತಾ ಇದ್ಲು. ಯಾರು? ಸೌಜನ್ಯ. ಚಾಮುಂಡೇಶ್ವರಿ ದೇವಿ ತವರೂರು ಮೈಸೂರು ಜಿಲ್ಲೆ. ಆದರೆ ಒಂದು DK ಶಿವಕುಮಾರ್ನಂತಹ ಮತ್ತು ಅವರ ಪರವಾಗಿ ಮಾತಾಡ್ತಾರೋ ಅಂತ ತಿಳ್ಕೋಬೇಕು. ದೇವಿ ಅಥವಾ ದೇವರು ಯಾವತ್ತಿಗೂ ಕೂಡ ನಂದು ಈ ಕೆಲಸ ಮಾಡಿಬಿಡಮ್ಮ, ನಾನು ಈಗೊಂದು ಬೆಳ್ಳಿ ಕಿರೀಟ ಹಾಕಿಸ್ತೀನಿ, ವಜ್ರದ ನೆಕ್ಲೆಸ್ ಕೊಡಿಸ್ತೀನಿ ಅನ್ನುವಂಥ ಲಂಚಕೋರರಿಗೆ ಒಲಿಯೋದಿಲ್ಲ. ಆಮೇಲೆ ಇವತ್ತಿನವರೆಗೂ ಕೂಡ ಯಾರು ಸೌಜನ್ಯಳ ಪರವಾಗಿ ನಿಂತ್ಕೊಂಡಿದ್ದಾರೆ, ಅದು ಮೀಟರ್ ಬಡ್ಡಿ ದಂಧೆ ಇರ್ಬೋದು, ಮತ್ತು ಹೋರಾಟ ಇರ್ಬೋದು, ಎಲ್ಲವೂ ಒಂದೇ. ಅವ್ರಿಗೆ ಇವತ್ತಿನವರೆಗೂ ಕೇಡಾಗಿಲ್ಲ, ಒಳ್ಳೆಯದೇ ಆಗಿದೆ ಹೊರತು ಕೆಟ್ಟದ್ದಾಗಿಲ್ಲ. ಇದು ಎಲ್ಲರಿಗೂ ಗೊತ್ತಿರಬೇಕು. ಅವಳು ಎಲ್ಲರನ್ನೂ ಎಕ್ಸ್ಪೋಸ್ ಮಾಡ್ತಾ ಇದ್ದಾಳೆ. ಅವಳು ಯಾರು ಈ ವ್ಯಕ್ತಿಗಳ ದೇವಮಾನವನ ಪರವಾಗಿ ನಿಂತಿದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ, ಶಿ ಈಸ್ ಎಕ್ಸ್ಪೋಸಿಂಗ್ ಈಚ್ ಆ್ಯಂಡ್ ಎವ್ರಿ ಒನ್. ಶಿ ಈಸ್ ಎಕ್ಸ್ಪೋಸಿಂಗ್ ದ ಎಂಟೈರ್ ಸಿಸ್ಟಮ್, ಎಂಟೈರ್ ಕರಪ್ಟ್ ಸಿಸ್ಟಮ್ ಏನಿದೆಯಲ್ಲ, ಅದು ಎಕ್ಸ್ಪೋಸ್ ಆಗ್ತಾ ಇದೆ ರಾಜ್ಯದ. ಕರೆಕ್ಟು. ಆದರೆ ಈ ಒಂದು ಎಕ್ಸ್ಪೋಸ್ ಆಗೋಕ್ಕೆ ಶುರುವಾಗಿ 1 ವರ್ಷ ಆಯ್ತು ಅನ್ಕೊಳ್ತೀನಿ. ಬಟ್ ದೊಡ್ಡ ಮಟ್ಟದ ಫಲಿತಾಂಶ ಸಿಕ್ತು ನೋಡಿ. 100%. ಪ್ರತಿನಿತ್ಯ ಬಿಡ್ತಾರೆ. ಯಾಕಂದ್ರೆ ಇದ್ರ ಬಗ್ಗೆ ನಾನು ಎಷ್ಟು ಬೇಕಾದ್ರೂ ಮಾತಾಡಬಲ್ಲೆ. ಚಾಮರಾಜನಗರದ ಒಬ್ಬ ಮಹಿಳೆ ನಮಗೆ ಫೋನ್ ಮಾಡ್ತಾರೆ, ಸರ್ ನಾವು ಧರ್ಮಸ್ಥಳ ಸಂಘದವರು ಕೊಟ್ಟ ಟಾರ್ಚರ್ಗೆ ನಾವು ಊರು ಬಿಟ್ಟು ಹೋಗಿದ್ದೆ, ನಿಮ್ಮ ಸುದ್ದಿಗಳು ನೋಡ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀನಿ, ಸೊ ಏನಾದ್ರು ನಿಮಗೆ ಕಾಲ್ ಮಾಡಲಾ ಅಂತ. ಈ ಟಚ್ಚಲ್ಲಿ ಇದ್ದಾರೆ ಅವರು, ಮಾತಾಡ್ತಾರೆ, ವಾಪಸ್ ಬಂದಿದ್ದಾರೆ ನೋಡಿ. ಈ ಥರ ಎಲ್ಲ ನೋಡಿದಾಗ ನಾನು ಹೆಂಗೆ ಸರ್ ಪ್ರೋಗ್ರಾಮ್ನ ಸ್ಟಾಪ್ ಮಾಡಲಿ? ಒಂದು ಹೆಣ್ಣು ಮಗಳು ಬದುಕ್ತಾಳೆ ಅಂತಂದಾಗ ನಾನು ಹೆಂಗೆ ಸರ್ ಪ್ರೋಗ್ರಾಮ್ ಸ್ಟಾಪ್ ಮಾಡಲಿ? 1000 ಲಕ್ಷಾಂತರ ಹೆಣ್ಣುಮಕ್ಳು ದೌರ್ಜನ್ಯ ಆಗ್ತಾ ಇದೆ, ಮನೆ ನುಗ್ಗಿ ಹೊಡಿತಿದ್ರೆ. ಒಂದು ಹೇಳ್ತಾರೆ ಇವರು, ನನಗೊಬ್ಬ ಫೋನ್ ಮಾಡಿ ಹೇಳ್ತಾನೆ, ಒಂದು ಆಧಾರ್ ಕಾರ್ಡ್ ರೀ, ಇಡೀ ಭಾರತದಲ್ಲಿ ಯಾರಿಗೆ ಕೊಡ್ತಾರೆ? ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು, ನಿಂಗೆ 2 ಲಕ್ಷ ಮನೆ ತ ಬಂದು ಕೊಟ್ಬಿಟ್ಟು ಹೋಗ್ತಾರೆ, ಯಾವನ್ನೇ ಕೊಡ್ತಾನೆ ಅಂದರು. ಇದೇ ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು, ಮನೇಲಿ ನುಗ್ಗಿ ಹೊಡಿತಾರೆ. ಇದೇ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು, ಮನೆಯಿಂದ ಆಚೆ ಬಂದು ನಿಮ್ಮನ್ನ ಮಾನ ಮರ್ಯಾದೆ ತೆಗೆದು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ತಂದುಬಿಡ್ತಾರೆ. ಇದೇ ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು, ನಿಮ್ಗೆ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ನಿಮ್ಮ ದುಡ್ಡನ್ನು ಅವರು ಲೂಟಿ ಮಾಡ್ತಾರೆ. ನೀವು ಆಧಾರ್ ಕಾರ್ಡೆಲ್ಲ ಕಾರ್ಡೇ ಕೊಡಬೇಡಿ, ನೀವು ಬರೀ ದುಡ್ಡು ಕೊಟ್ಟು ಹೋಗ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು ಹೆಂಗೆ ಹೊಡಿಯೋದು ಅಂತ ಗೊತ್ತು. ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲಿ ಹೆಂಗೆ ಅದನ್ನು ಕೇಸ ಮುಗಿಸಾಕೋದು ಅಂತ ಕೂಡ ಗೊತ್ತು. ಅದಕ್ಕೆ ಹೇಳಿದ್ದು, ಮಾನ ಪ್ರಾಣ ಎರಡನ್ನೂ ಕೂಡ ಅಡವಿಟ್ಟು ಇವರು ಹಣ ತಗೊಳ್ತಾರೆ. ಅದು ಯಾವ ಫೈನಾನ್ಸ್ ಸಂಸ್ಥೆಯವರು ಇಷ್ಟು ಮಾಡ್ತಿಲ್ಲ. ನಮಗೂ ಆಕ್ರೋಶ ಇದೆ ಸರ್. ಅದ್ರ ಬಗ್ಗೆ ಡಿಟೇಲಾಗಿ ನಾವು ಚರ್ಚೆ ಮಾಡಬೇಕಾಗ್ತದೆ. ಇವ್ರು ಹೇಳ್ತಾರಲ್ಲ, ನಾವು ಏನು ದಾಖಲೆ ಇಲ್ಲದೇ ಕೊಡ್ತೀವಿ ಅಂಥೇಳಿ. ಇವರು ದಾಖಲೆಯಲ್ಲೇ ಕೊಡೋದಲ್ಲ, ಇವರ ಜೀವನವನ್ನು ಒತ್ತೆ ಇಟ್ಟು ದುಡ್ಡು ಕೊಡ್ತಾರೆ. ಹೌದು, ಇದು ರೈಟ್ ನ್ಯೂಸ್.